ಹಲೋ ಸರ್, ಸೇವಂತಿ ಮೇಡಮು ಮತ್ತು ಕರುಣ ಸರ್ ಇಬ್ಬರು ಆಫೀಸಿಗೆ ಬಂದರು. ಗುಡ್, ವೆರಿ ಗುಡ್. ಈಗಲ್ಲೊಂದು ಮಹಾಯುದ್ಧನೇ ಶುರು ಆಗುತ್ತೆ. ಕರ್ಣ ಅರ್ಜುನ್ ಮೇಲಿಟ್ಟಿರೋ ನಂಬಿಕೆ ಮುರಿದು ಬೀಳುತ್ತೆ. ಈಗೇನು ಮಾಡಲಿ ಸರ್? ಹಾಂ, ಮನೆಗೆ ಹೋಗ್ಲಾ? ಏಯ್ ನೋ ನೋ ನೋ, ನಿನ್ನ ಕಡೆಯಿಂದ ನನಗಿನ್ನೊಂದು ಕೆಲಸ ಆಗಬೇಕು. ಏನು ಸರ್? ಈಗ ನೀನು ಫೋನ್ ಕಟ್ ಮಾಡಬೇಡ, ಸೀದಾ ಆಗಿ ಅವ್ರು ಇರೋ ಜಾಗಕ್ಕೆ ಹೋಗು. ಅಲ್ಲಿ ಏನೇನು ಜಗಳ ಆಗುತ್ತೆ ಅಂತ ನಾನು ಕೇಳಿಸ್ಕೋಬೇಕು. ಹಾಗೇ ಫೋನ್ನಲ್ಲಿಡು, ನಾನು ಸೈಲೆಂಟಾಗಿ ಕೇಳಿಸ್ಕೊತೀನಿ. ಓಕೆ ಸರ್. ನಾಳೆ ಕೆಫೆ ಹತ್ರ ಬಂದು ದುಡ್ಡು ಇಸ್ಕೊ. ಓಕೆ ಸರ್. ಸರಿ. ಈ ಪ್ರಪಂಚದಲ್ಲಿ ಹುಡುಕಿದ್ರು ನನ್ನಂತ ಬುದ್ಧಿವಂತ ಸಿಗಲ್ಲ ಅನ್ಸುತ್ತೆ. ಕದ್ದು ತಿಂತಿರೋದು ನಾನು, ಆದರೆ ಕಳ್ತನದ ಅಪವಾದ ಸೇವಂತಿಗೆ, ಅರ್ಜುನ್ಗೆ ಗಾಳ ಹಾಕ್ತಿರೋದು ನಾನು. ಆದರೆ ಸಿಗಾಕೊಂಡ್ರೆ ಹೆಸರು ಬರೋದು ಸೇವಂತಿದು. ಲೋ, ಹೋದೆನಾ? ಹೋಗ್ತಾಯಿನ್ ಸರ್. ಬೇಗ ಹೋಗೋ, ನಮ್ಮ ಶತ್ರುಗಳು ಕಿತ್ತಾಡೋದು ನಾನು ಕೇಳಿಸ್ಕೋಬೇಕು. ಸರಿ ಸರ್. ಓಹೋ, ಸಾಹೇಬ್ರು ಇವ್ರ ಜೊತೆ ಅಷ್ಟೊಂದು ಬ್ಯುಸಿ ಇದ್ದಿದ್ದಕ್ಕೆನಾ ನಾವ್ ಅಷ್ಟೊಂದ್ ಸಲ ಫೋನ್ ಮಾಡಿದ್ರು ಆನ್ಸರ್ ಮಾಡ್ದೆ, ಮನೆಗೂ ಬರ್ದೆ, ಊಟ ಮಾಡ್ದೆ, ಹಸ್ಕೊಂಡು ಅಂದ್ರೆ ನಾನ್ ಮಾತಾಡ್ತಾ ಇರೋದು ಹೊಟ್ಟೆ ಹಸುವಿನ ಬಗ್ಗೆ. ದೇಹದ ಹಸುವನ್ನ ತೀರ್ಸೋದಕ್ಕೆ ನಿಮ್ಗೇನು 1000 ಜನ ಇದ್ದಾರೆ. ಸೇವಂತಿ, ಪ್ಲೀಸ್ ನೀವೇನು ನನಗೆ ಸಮಜಾಯಿಷಿ ಕೊಡೋದಕ್ ಬರ್ಬೇಡಿ. ನೀವೇನೇ ಹೇಳಿದ್ರು ಅದನ್ನ ನಂಬೋದಕ್ಕೆ ನಾನೇನು ಚಿಕ್ಕ ಮಗು ಅಲ್ಲ. ಲಾಡ್ಜಲ್ಲಿ ಹೋದ್ರೆ ಸಿಕ್ ಬೀಳ್ತೀವಿ, ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ದೇವಸ್ಥಾನದಷ್ಟೇ ಪವಿತ್ರವಾಗಿರೋ ಆಫೀಸನ್ನ ನಿಮ್ಮ ಶೃಂಗಾರ ಲೀಲೆಗೆ ಬಳಸ್ಕೊಂಡ್ಬಿಟ್ರಲ್ಲ. ಪತಿ ಧರ್ಮನೂ ಹಾಳಾಗ್ ಹೋಗ್ಲಿ, ಮನುಷ್ಯ ಧರ್ಮನೂ ಹಾಳಾಗ್ ಹೋಗ್ಲಿ, ಕಡೆ ಪಕ್ಷ ವೃತ್ತಿ ಧರ್ಮಕ್ಕಾದ್ರೂ ಬೆಲೆ ಕೊಡ್ಬೇಕು ತಾನೆ. ಅದು ಸುಟ್ಟು ಬೂದಿ ಆಗೋಯ್ತಲ್ಲ ಸರ್. ನಿಮ್ ಮುಖ ನೋಡೋದಕ್ಕೆ ಅಸಹ್ಯ ಆಗ್ತಿದೆ ನನಗೆ. ನೀವಿಷ್ಟು ಚೀಪ್ ಆಗಿ ನನ್ ಕಣ್ಮುಂದೆ ಕಾಣಿಸ್ಕೊಳ್ತೀರಾ ಅಂತ ನನ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಿಮ್ ಮೇಲಿದ್ದ ಗೌರವ, ಅಪಾರವಾದ ಪ್ರೀತಿ, ಮಧುರವಾದ ಭಾವನೆ ಎಲ್ಲ ಇವತ್ತು ಮಣ್ಣು ಪಾಲಾಗೋಯ್ತು. ನೀವು ಎಲ್ಲ ಗಂಡಸರ ಹಾಗೆ ನಾನು ತುಂಬಾ ಸಾಮಾನ್ಯವಾದ ವ್ಯಕ್ತಿ ಅಂತ ತೋರಿಸ್ಕೊಂಡ್ಬಿಟ್ರಿ ಸರ್. ಸೇವಂತಿ, ಮಾತು ಹದ್ದು ಮೀರ್ತಾ ಇದೆ, ಹಿಡಿತದಲ್ಲಿರ್ಲಿ. ನೀವು ಅವಳ ಜೊತೆ ಸರಸ ಸಲಾಪ ಆಡೋದ್ ಮಾತ್ರ ಮಿತಿ ಮೀರ್ತಾ ಇದೆ. ಇನ್ನು ಬಿಡಿ, ಅದು ಕಂಟ್ರೋಲ್ಗೆ ಸಿಗಲ್ಲ. ನೀನ್ ತಿಳ್ಕೊಂಡಿರೋ ತರ ಇಲ್ಲಿ ಏನು ನಡೆದಿಲ್ಲ, ಯಾವ ತಪ್ಪು ನಡೆದಿಲ್ಲ, ನಾನು ಯಾವ ತಪ್ಪು ಮಾಡಿಲ್ಲ. ಪ್ರತಿಯೊಂದನ್ನು ತಪ್ಪಾದ ದೃಷ್ಟಿಕೋನದಲ್ಲಿ ನೋಡ್ತಿರೋಳು ನೀನು. ಅಸ್ಲಿಗೆ ಇಲ್ಲಿ ಏನ್ ನಡೆದಿದೆ, ನಾವಿಬ್ರು ಯಾಕೆ ಇಷ್ಟೊತ್ತಾದ್ರೂ ಇಲ್ಲೇ ಇದೀವಿ ಅನ್ನೋ ಕೇಳೋ ತಾಳ್ಮೆನಾದ್ರೂ ನಿನ್ಗಿದ್ಯಾ? ಏಕಾಏಕಿ ಬಾಯಿ ಬಂದಂಗೆ ಮಾತಾಡ್ತಾ ಇದೀಯಾ? ಇಲ್ಲಿ ತಪ್ಪು ನಡೆದಿದೆ ಅಂತ ನೀನ್ ಇಷ್ಟೆಲ್ಲ ಹೇಳ್ತಿದ್ಯಲ್ಲ, ಹೇಗೆ ಹೇಳ್ತೀಯಾ? ಇಲ್ಲಿ ತಪ್ಪು ನಡೆದಿದೆ ಅಂತ ಪ್ರೂವ್ ಮಾಡು ನೋಡೋಣ. ಕಮಾನ್, ಪ್ರೂವ್ ಮಾಡು ಸೇವಂತಿ. ಓ, ಎಷ್ಟೇ ಆಗ್ಲಿ ಕ್ರಿಮಿನಲ್ ಲಾಯರ್ ಅಲ್ವಾ? ಪ್ರತಿಯೊಂದಕ್ಕೂ ಸಾಕ್ಷಿ ಪುರಾವೆಗಳು ನಿಮಗ್ ಕೊಡ್ಲೇಬೇಕಲ್ವಾ? ಅಕಸ್ಮಾತ್ ಸಾಕ್ಷಿ ಪುರಾವೆಗಳು ಯಾವುದು ಇಲ್ಲ ಅಂತಂದಿದ್ರೆ ಏನ್ ಬೇಕಾದ್ರೂ ಮಾಡಿ ಜಯಿಸ್ಕೋಬಹುದು ಅಂತ ಅನ್ಕೊಂಡಿದ್ರಿ ಅಲ್ವಾ ನೀವು? ಆದ್ರೆ ನಾನು ಒಬ್ಳು ಲಾಯರ್, ಅದರಲ್ಲೂ ಒಬ್ಬ ಗ್ರೇಟ್ ಕ್ರಿಮಿನಲ್ ಲಾಯರ್ ಹೆಂಡತಿ ಅನ್ನೋದನ್ನ ಮರೆತು ನನ್ನನ್ನ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಲ್ಲ. ಎಂಥ ಕ್ರಿಮಿನಲ್ಲೇ ಆದ್ರೂ ಏನಾದ್ರೂ ಒಂದು ಕ್ಲೂ ಬಿಟ್ಟಿರ್ತಾನೆ ಅಂತ ನೀವೇ ಹೇಳ್ತಾ ಇದ್ರಿ, ನೆನ್ಪಿದೆ ತಾನೆ? ಹಾಗೆ ಈಗ ನನ್ ಕೈಗೆ ಸಿಕ್ಕಾಕೊಂಡಿರೋ ಕ್ರಿಮಿನಲ್ ಅಂಥ 100 ಸಾಕ್ಷಿಗಳನ್ನ ಬಿಟ್ಟಿದ್ದಾನೆ. ನೋಡ್ತೀರಾ?
ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಸತ್ಯ ಎಲ್ಲ ಕಣ್ಮುಂದೆ ಬರ್ತಿದ್ದ ಹಾಗೆ ನಾಲ್ಗೆ ಒಣಗೋಯ್ತಾ? ಮಾತು ಗಂಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ಯಾ? ಸಾಕ್ಷಿಗಳು ಸಾಕಾ? ಇನ್ನಷ್ಟು ಬೇಕಾ? ಅರ್ಧಂಬರ್ಧ ಅಳಸ್ ಹೋಗಿರೋ ಅವಳ ಲಿಪ್ಸ್ಟಿಕ್ಕು. ಯಾವ ಕಥೆ ಹೇಳ್ತಿದೆ? ಕೆದರಿರೋ ಇವಳು ಕೂದ್ಲು ಬಹುಶಃ ಯಾವ್ದೋ ಶಾಂಪೂ ಆಡ್ಗೆ ಮಾಡ್ಲಿಂಗಿಗಲ್ಲ ಅಂತ ಅನ್ಕೋತೀನಿ. ಇವತ್ತೇ ನಿಮ್ಮಿಬ್ರಿಗೆ ಎಂಗೇಜ್ಮೆಂಟ್ ಆಗೋಯ್ತು ಅನ್ನೋದಕ್ಕೆ ಪ್ರೂಫ್ ಏನಪ್ಪಾ ಅಂತಂದ್ರೆ ಅವಳ ಕೈ ಬೆರಳಲ್ಲಿರೋ ಉಂಗ್ರ. ಭಾವ ಭಾವ ಅಲ್ಲಿ ನೋಡಿ, ಅವಳು ಕಿವಿಲಿದ್ದಿದ್ ಹಿಯರಿಂಗು ಹೇಗೆ ಸಾಹೇಬರ್ ಶರ್ಟ್ ಅಲ್ಲಿ ಜೊತಾಡ್ತಿದೆ ಅಂತ. ಸರ್, ಇಡೀ ಕಥೆಗೆ ಕನ್ನಡಿ ಹಿಡಿದಾಗಿದೆ ಅಲ್ವಾ ಈ ಸಾಕ್ಷಿಗಳೆಲ್ಲ? ಏನ್ ಮೀರಾ, ನಿಮ್ ಸಾಹೇಬ್ರು ನಿನ್ ಕೈ ಬೆರಳಿಗೆ ಎಂಗೇಜ್ಮೆಂಟ್ ರಿಂಗು ತೊಡಸಿದ್ರು ಅನ್ನೋ ಖುಷಿನಲ್ಲಿ ನಿನ್ ಕಿವಿ ಬೋಲೆನ ಅವ್ರಿಗೆ ಗಿಫ್ಟ್ ಕೊಟ್ಬಿಟ್ಟಿಯೋ ಹೇಗೆ? ಅಯ್ಯೋ ಇಲ್ಲ ಮೇಡಮ್, ನೀವು ತಿಳ್ಕೊಂಡಿರೋ ಹಾಗೆ ನಮ್ಮಿಬ್ರು ಮಧ್ಯೆ ಏನೂ ನಡೆದಿಲ್ಲ. ಸರ್ ಮತ್ತೆ ನಾನು ಒಂದು ಇಂಪಾರ್ಟೆಂಟ್ ಕೇಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅಷ್ಟೇ. ಮುಚ್ಚೆ ಬಾಯಿ ಸಾಕು. ಇಷ್ಟೆಲ್ಲ ಸಾಕ್ಷಿಗಳು ಕಣ್ಮುಂದೆ ಹಿಡಿದ್ರು ಇವ್ರ ಹಾಗೆ ನೀನು ಕೂಡ ಇದೆಲ್ಲ ಸುಳ್ಳು ಅಂತ ಸಮರ್ಥಿಸ್ಕೊಳ್ಳೋದಕ್ಕೆ ಬರಬೇಡ. ಬಾಯಿ ಬಿಟ್ರೆ ಬರೀ ಸುಳ್ಳೆ ತುಂಬಿಕೊಂಡಿರೋ ನೀನು ಹೀಗ್ ನನ್ನ ಪಾಲಿಗೆ ವೈರಿ ಆಗ್ತೀಯ ಅಂತ ಮುಂಚೆನೆ ನನಗೇನಾದ್ರೂ ಸೂಚನೆ ಸಿಕ್ಕಿದಿದ್ರೆ ನೀನು ನಮ್ಮ ಮನೆ ಒಳಗಡೆ ಕಾಲಿಡೋದಕ್ಕಿಂತ ಮುಂಚೆನೆ ನಿನ್ ಕುತ್ತಿಗೆ ಹಿಚ್ಕಿ ಸಾಯಿಸ್ಬಿಡ್ತಿದ್ದೆ. ಅಲ್ಲ ಕಣೆ, ನಾನೇ ಡಿವೋರ್ಸ್ ಕೊಟ್ಟು ತಿರುಗಿ ನೋಡ್ದೆ ಎಲ್ಲಾದ್ರೂ ಹಾಳಾಗಿ ಹೋಗ್ತಿದ್ದೆ ತಾನೆ.